ಸುರೇಬಾನದಲ್ಲಿ ಅರ್ಧಕ್ಕೆ ನಿಂತ ಗಟರು ಕಾಮಗಾರಿ, ಸಾರ್ವಜನಿಕರು, ವ್ಯಾಪಾರಿಗಳ ಆಕ್ರೋಶ. ರಾಮದುರ್ಗ ತಾಲೂಕಿನ ಸುರೇಬಾನ ಗ್ರಾಮದಲ್ಲಿ ಅರ್ಧಕ್ಕೆ ನಿಂತ ಗಟರು ಕಾಮಗಾರಿ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ ವೃತ್ತದಿಂದ ಕೊಣ್ಣೂರು ಮುಖ್ಯ ರಸ್ತೆಯವರೆಗೆ ನಡೆಯುತ್ತಿದ್ದ ಚರಂಡಿ ಕಾಮಗಾರಿ ಸ್ಥಗಿತಗೊಂಡಿದ್ದು, ಗ್ರಾಮಸ್ಥರು ಮತ್ತು ಬಜಾರ್ ವ್ಯಾಪಾರಿಗಳು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರಾಮದುರ್ಗ ತಾಲೂಕಿನ ಸುರೇಬಾನ ಗ್ರಾಮದ ಹೃದಯ ಭಾಗವೆನ್ನಿಸಿಕೊಂಡಿರುವ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ವೃತ್ತದಿಂದ ರಾಮದುರ್ಗ ಕೊಣ್ಣೂರು ಮುಖ್ಯ ರಸ್ತೆಯವರೆಗೆ ಗಟರು ನಿರ್ಮಾಣ ಕಾಮಗಾರಿ ಆರಂಭಿಸಲಾಗಿತ್ತು. ಆದರೆ ಗುತ್ತಿಗೆದಾರರು ಕಾಮಗಾರಿಯನ್ನು ಅರ್ಧಕ್ಕೆ ನಿಲ್ಲಿಸಿದ್ದರಿಂದ ರಸ್ತೆ ಸಂಪೂರ್ಣ ಹಾಳಾಗಿ ಸಂಚಾರಕ್ಕೆ ಅಡ್ಡಿಯಾಗಿದೆ. ಮುಖ್ಯ ಬಜಾರ್ ಪ್ರದೇಶದಲ್ಲಿ ರಸ್ತೆ ಅಗಲೀಕರಣದ ಹಿನ್ನೆಲೆ ಚರಂಡಿ ಕಾಮಗಾರಿ ನಡೆಯುತ್ತಿತ್ತು. ಆದರೆ ಕಾಮಗಾರಿ ಅರ್ಧಕ್ಕೆ ನಿಂತಿರುವುದರಿಂದ ಚರಂಡಿಯಲ್ಲಿ ನೀರು ಸರಾಗವಾಗಿ ಹರಿಯದೆ ರಸ್ತೆ ಮೇಲೆ ಚಿಮ್ಮಿ ಪರಿಸರ ದುರ್ವಾಸನೆ ಮತ್ತು ಅಸ್ವಚ್ಛತೆಗೆ ಕಾರಣವಾಗಿದೆ. ಗ್ರಾಮದಲ್ಲಿ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಸಂತೆ ನಡೆಯುತ್ತಿದ್ದು, ಸುತ್ತಮುತ್ತಲಿನ ಗ್ರಾಮಗಳಿಂದ ಸಾವಿರಾರು ಜನರು ಆಗಮಿಸುತ್ತಾರೆ. ಆದರೆ ಕೊಳಚೆಯಲ್ಲೇ ಸಂತೆ ನಡೆಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ವ್ಯಾಪಾರ ವಹಿವಾಟು ಕುಂಠಿತಗೊಂಡಿದೆ. ಕಳೆದ 1 ವರ್ಷದಿಂದ ರಸ್ತೆ ದುರಸ್ತಿ ಕುರಿತು ಮನವಿ ಸಲ್ಲಿಸಿದ್ದರೂ ಸುರೇಬಾನ ಗ್ರಾಮ ಪಂಚಾಯತಿ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿಲ್ಲವೆಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ತಕ್ಷಣ ಕಾಮಗಾರಿ ಪೂರ್ಣಗೊಳಿಸಿ ರಸ್ತೆ ಸಂಚಾರ ಸುಗಮಗೊಳಿಸಬೇಕು ಎಂಬುದು ಗ್ರಾಮಸ್ಥರು ಮತ್ತು ವ್ಯಾಪಾರಿಗಳ ಒತ್ತಾಯವಾಗಿದೆ. ಇದು ಒಂದು 6-7 ತಿಂಗಳಾಯ್ತು. 6-7 ತಿಂಗಳ ಮೇಲೆ ಆಯ್ತು. ನಮ್ಗೆ ವ್ಯಾಪಾರಕ್ಕೆ ಭಾಳ ತೊಂದರೆ ಆಗ್ತಾ ಇದೆ. ದಯವಿಟ್ಟು ಇದನ್ನ ಸ್ವಲ್ಪ DC ಅವರು ಇವ್ರಿಗೆಲ್ಲರಿಗೆ ಕಳಿಸಿ ಸ್ವಲ್ಪ ಇದು ಮಾಡ್ಬೇಕಂತ ಹೇಳಿ ನಮ್ದು ನಮ್ರ ವಿನಂತಿ ಇದೆ ರೀ. ದಯವಿಟ್ಟು ಮಾಡ್ಲಿಕ್ಕೆ ಹೇಳಿ. ಈಗ ಯಾವ ರೀತಿ ನಿಮಗೆ ತೊಂದರೆ ಆಗತ್ತೈತ್ರಿ? ವ್ಯಾಪಾರಕ್ಕೆ ಬರ್ಲಿಕ್ಕೆ ಬಾತನ 3-4 ಜನ ಬಿದ್ದಿದಾರೆ. ಪಾಪ ನಾವು ಮತ್ತೆ ಇದನ್ನ ಆರೈಕೆ ಮಾಡಿ ಕಳಿಸಿವಿ. ಮತ್ತೆ ಲೇಡೀಸ್ ಅಂಕರು ಒಳಗಡೆ ಬರಂಗಿಲ್ಲ, ಆ ಪರಿಸ್ಥಿತಿ ಆಗಿತ್ತು. ಮತ್ತೆ ಅಲ್ಲಿ ಮನೆ ಇದಾವ್ರಿ, ಮನೆ ಪಾಪ ಹೋಗ್ಲಿಕ್ಕೆ ಅವ್ರಿಗೆ. ಈಗ ಇದು ನಿಮ್ದ ಏನ್ರಿ ಮಳಿಗೆ? ಹೌದ್ರಿ. ಓಕೆ. ಮನ್ಯಾಗ ಒಣ್ಯಾಗ ಸಂಡೆ ಐತಲ್ರಿ, ದಾರಾಕ್ ದಾಟಿಲ್ಲ ಪಾಪ ಅವ್ರಿಗೆ ಏನ್ ಮಾತು ನೋಡ್ರಿ. ಯಾ ನಮ್ಮಂದ್ ನೀವ ನೋಡ್ರಟ ಯಾ ನಮ್ಮಂದ್ ಇದೈತ್ರಿ. ಅರ್ಥ ಆಗೈತಿ ಒಂದ್ ಸ್ವಲ್ಪ ಏನ್ ಸಾಗೈತಿ. ಪಂಚಾಯತ್ರಿಗೆ ಪಿಡೋನ್ ಮೇಲೆ ಅವ ಆಗ್ತಾನ, ಪಿಡೋ ಸಾಹೇಬನ್ ಮೇಲೆ ಆಗ್ತಾನ. ಅದು ಬಿಡ್ತಾರ ಗುತ್ತಿಗೆದಾರ ಕೊಟ್ಟದಂತ್ರಿ ಅವನರಿ ಕಲಾದ ಸೆಟ್ರ್ ಅಂತ ನೋಡ್ರಿ. ಅವ್ನು ಕೊಟ್ರ ಅವ್ರ ಮೇಲೆ ಇವ್ನ ಮೇಲೆ ಬೇರೆ ಹಾಕೊಂತ ಹೊಂಟ್ಬಿಟ್ರಿ. ಇದು ಏನ್ರಿ ವ್ಯಾಪಾರ ಅಂತ್ರಿ ಇಲ್ಲ ನಮ್ದ್ರಿ. ಏನಂತಾರ ಅನ್ನೋದರ ಏನಂತಾರ ಅವರು? ಏನಿಲ್ರಿ, ಸುಳ ಅವ್ನ ಮೇಲೆ ಇವ್ನ ಮೇಲೆ ಹಾಕೊಂಡ್ ಹೊಂಟ್ಬಿಟ್ರಿ. ಇಲ್ಲಿ ಅಂಗಡಿ ನಮ್ಮ ಮುಣಬಾಡಿ ತುಂಬದನ ಪುಟ್ಟ ಬಿಡ್ದಲ್ರಿ. ಅಂಗಡಿ ಬಂದ್ ನ್ಯಾಯ ಮಾಡ್ಕೊಂಡ್ ತುಂಬಿಸ್ಕೊಳ್ಕಾರ ಎಲ್ಲ ತುಂಬಿ ನಾವು ಪೇಡ್ ಮಾಡ್ತೀವಿ. ಮಾನ್ ಬೇರೆನಿ ನಿಮ್ಮ ಮುಣಬಾಡಿ ಕಟ್ತೇವಲ್ಲ ನಾವು. ನಮ್ದು ಎಷ್ಟು ತೊಂದ್ರೆ ಆಗೈತಿ ಈ ಸಲ ಕಟ್ಟೋದಂತ ನ್ಯಾಯ ಮಾಡ್ಕೇತೀನಿ ಅವ್ರಿಗೆ. ಏನಂದ್ರಿ ಅವ್ರಿಗೆ? ಏನಂತಾರ ಹೇಳ್ತಾರಿ ಇಲ್ರಿ ಅವ್ನ ಮೇಲೆ ಸಾಹೇಬನ್ ಮೇಲೆ. ಅಲ್ಲ ಈ ಕೆಲಸ ಯಾಕೆ ಪೂರ್ಣಗೊಳಿಸಿಲ್ಲ ಅಂತ ನೀವು ಕೇಳಿದ್ರೆ ಏನಂತಾರ ಅವ್ರು? ರೊಕ್ಕ ಜಮಾ ಆಗಿಲ್ಲ ಅಂತ ಅಂತಾರ್ರಿ. ಮತ್ತೆ ಅಮೌಂಟ್ ಜಮಾ ಆಗೈತಲ್ರಿ? ಅದು ಆಗಿಲ್ಲ ಅಂತ ಹೇಳ್ತಾರ ನಮ್ಮ ಮುಂದ್ರಿ. ಅಂಗಡಿ ಅದು ನಮ್ಮ ಮಾಹಿತಿ ಐತಿ. ಇಲ್ರಿ ಸರ್ ಆಗಿಲ್ಲ ಅಂತಾರ್ರಿ ಅವ್ರೆ. ಅವ್ನ ಕೇರ್ ಅವಂತ ರೊಕ್ಕ ಜಮಾ ಅವ್ರಿಗೆ ಅವಂತಾರ ಕಲಾದ ಅವನ ಸೆಟ್ರ್ ಪೈಕಿ ಅವನಗೊಬ್ಬ ಕೊಟ್ಟ ನೋಡ್ರಿ. ಈ ನಮ್ಮನೆ ಆಗತ್ರಿ ಏನ್ ಸಾಗೈತಿ. ಪಾಪಿ ಓನೇನಾರ ಐತಲ್ರಿ, ದಾರಿ ದಾಟೋರು ನಮ್ ಜಾಳಿಗೆ ಮೇಲೆ ಹಾಕ್ಸಿ ಹಿಂಗ್ ದಾರಿ ಕಳಿಸ್ತೇನೆ ಅವ್ರಿಗೆ. ಪಾಪ ನೋಡ್ರಿ ಹೆಂಗ ಆ ನಮ್ಮನೆ ಆಯ್ತು. ಪಾಪ ಯಾವ್ದಾರ ಗಂಡ್ಮಕ್ಳು ಹೆಣ್ಮಕ್ಳು ಇವ್ರು ಎಲ್ಲಾರು ಜಾಮೂನ್ ಜಾತ್ರೆ ಆಗಿರ್ತೇನತ್ರಿ. ಇದು ಕನಿಷ್ಠ ಅದಕ್ಕೆ ಪೆಲ 1 ತಿಂಗಳು ಮುಂದ್ ರೂಪಾಯಿ ಹಾಕ್ಯಾರ ಇದನ್ನ. ಈಗ ಎಷ್ಟು ತಿಂಗಳಾತ್ರಿ ಇವ್ರು ಇದನ್ನ ಹಡ್ಡಿ? ಜಾಮೂನ್ ಜಾತ್ರೆ ಆಗಿರ್ತೀನಿ 1 ವರ್ಷ ಆತನ್ರಿ? ಜಾಮೂನ್ ಜಾತ್ರೆ ಬೇಕಾದ್ರೆ ನೋಡ್ಲೇನ್ರಿ ಅದನ್ನ. ಅಲ್ಲ 1 ವರ್ಷ ಆಯ್ತಾ? ವರ್ಷ ಆತ್ರಿ. 1 ವರ್ಷ ಆಯ್ತು. ಅದ್ರ ಮೇಲೆ ಆಗೈತ್ರಿ ಹೊಡ್ತಾಗ್ರಿ. ಹಾಕ್ಲಿಕ್ಕೆ ಆದ್ರಿ ಆಗ 1 ವರ್ಷದ ಮೇಲೆ ನಮ್ದು ವ್ಯಾಪಾರ ಇಲ್ಲ. ಅಂಗಡಿ ಕಾರ್ ಪಾಪ ಮಂದಿ ಎಲ್ಲಾರು ಬೈತಾರ್ರಿ. ಸುತ್ತ ಹಳೆನಾರು ಬರಬೇಕ್ರಿ ಇಲ್ಲ ಮೂರಿಗೆ ಬಂದ್ ಎಲ್ಲಾರು ಬೈತಾರಿ ಅಂತಾರ್ರಿ. ಯಾವ್ದನ್ನ ತೊಂಬರ ಅಂಜಾಗ ಮಾಡ್ತಾರ ಇಲ್ಲ ಅಂತ ಬೈತಾರಿ. ಇಲ್ರಿ ನಮ್ಮನಿ ಪಂಚಾಯತ್ ಅವ್ರು ಕಡಾಕತ್ತಾರ, ಕಟ್ಟವನ ಕಡಾತಾನ್ರಿ. ಇವರು ಮಾಡಕ್ ತಯಾರಿಲ್ಲ. ಹೇಳೈತ್ರಿ ಮಾಡ್ವಲ್ರಿ ಸರ, ಹೇಳಿ ಸಾಕಾಯ್ತು ನಮ್ಗೆ ಅವ್ರ ಸಂಬಂಧ ರೀ. ಎಷ್ಟು ವರ್ಷಲಿದ್ದ ಇದು ಕಾಮಗಾರಿ ಚಲೋ ಐತ್ರಿ? ಡಿಸೆಂಬರ್ 2025 ಇದನ್ನು ಕರೆದಾರ. ಇಲ್ಲಿವರೆಗೆ ಈಗ ಇದು ಗಟರ್ ಮಾಡಿಲ್ಲ. ಜನರಿಗೆ ಅಸ್ತವ್ಯಸ್ತ ಆಗತ್ತೆ. ಇದನ್ನ ನಾವು ಎಷ್ಟೋ ಸಲ ಪಂಚಾಯತಿಗೆ ಹೋಗಿ ಮನವಿ ಮಾಡಿದ್ರು ಇವರು ಮಾಡುವಲ್ರ. ಏನಂತಾರೆ ಪಿ ಡಿ ಅವರು? ಮಾಡ್ತೇವೆ ಅಂತಾರೆ. ಕಾಂಟ್ರಾಕ್ಟರ್ದ ರೊಕ್ಕ ಬಿಡುಗಡೆ ಆಗಿಲ್ಲ, ಅದಾಗಿಲ್ಲ, ಇದಾಗಿಲ್ಲ. ಇಲ್ಲ ಅಮೌಂಟ್ ಬಿಡುಗಡೆ ಆಗೈತಲ್ರಿ ಅವ್ರಿಗೆ? ಬಿಡುಗಡೆ ಆಗೈತೆ ನಮ್ಗೆ ಗೊತ್ತಿಲ್ರಿ. ಅದ ಅವರು ಕೇಳಿದ ಕೂಲಿ ಇದನ್ನ ಹೇಳ್ತಾರೆ. ಪಂಚಾಯತಿಗೆ ಹೋಗಿ ಮಾಡ್ತೇವೆ ಅಂತಾರೆ. ಒಟ್ಟು ಮಾಡುವಲ್ರಿ. ಈಗ ಒಂದು 14 ತಿಂಗಳಾತ್ರಿ. 1 ವರ್ಷ 2 ತಿಂಗಳು. ಮತ್ತೆ ಈಗ ನಿಮ್ಮ ತೊಂದರೆಗೆ ಸ್ಪಂದನೆ ಯಾರು ಮಾಡೋರು? ಸ್ಪಂದನೆ ಯಾರು ಮಾಡೋದು? ನೀವು ಮುಖಾಂತರ ನೀವು ಪ್ರಚಾರ ಮಾಡಿ ಅವ್ರಿಗೆ ಮನ ಮುಟ್ಟುವಂತೆ ಹೇಳ್ಬೇಕು. ಅಲ್ಲ ನಾವು ಹೇಳ್ತೀವಿ ರೀ, ಅದೆಲ್ಲ ನಮ್ಮ ಕೆಲಸ ಅದೇ, ನಾವು ಮಾಡ್ತೀವಿ ರೀ, ಅದೇ ಪ್ರಶ್ನೆ ಇಲ್ಲ. ಈಗ ನೀವು ಅವ್ರನ್ನ ಹೋಗಿ ಕೇಳಿದ್ರು ಕೂಡ ನಿಮಗೆ ಸ್ಪಂದನೆ ಕೊಡ್ತಾರೋ ಇಲ್ಲೋ? ಸ್ಪಂದನೆ ಅವ್ರು ಮಾಡ್ತೇವೆ ಅಂತಾರೆ. ಅವ್ರು ಮಾಡುವಲ್ರಿ.
ಈಗ ನಾವು 4ರಿಂದ 5 ಸಲ ಹೋಗಿ ಬಂದೆವು ಪಂಚಾಯತಿಗೆ. ಹಾಂ ಪಂಚಾಯತಿಗೆ ಹೋಗೋದು ನಾವು ಮಾಡ್ತೇವಲ್ರಿ, ನಾಳೆ ಮಾಡ್ತೇವಲ್ರಿ, ಇನ್ನೊಂದು ವಾರ ಮಾಡ್ತೇವಲ್ರಿ. ಈಗ ನೀವು ಈಗ ವ್ಯಾಪಾರಸ್ಥರದ್ರಿ, ಈಗ ಇದೇ ರೋಡ್ನೊಳಗೆ ಈಗ ಸಾಕಷ್ಟು ಅಂಗಡಿಗಳು ಅದಾವೆ ನಿಮ್ಮ. ಈಗ ಇಲ್ಲಿಂದ ಅಲ್ಲಿ ಮಟನೂ ಅಂಗಡಿಗಳು ಅದಾವೆ. ಆ ಕಡೆಯಿಂದ ಇಲ್ಲಿವರೆಗೂ ಯಾವುದೂ ರೀತಿ ಕಾಮಗಾರಿ ಆಗಿಲ್ಲ. ಅಲ್ಲಿವರೆಗೂ ಅಷ್ಟೇ ಆಗೈತಿ, ಅದು ಪರಿಪೂರ್ಣವಾಗಿ ಆಗಿಲ್ಲ, ಅದು ಸ್ತಬ್ಧ ಆಗೈತಿ, ಸ್ವಲ್ಪ ಆಗೈತೆ ಅಷ್ಟೇ. ಈ ಕಡೆ ಅಂತೂ ಏನೂ ಇಲ್ಲ. ಮತ್ತು ನೀವು ಅವ್ರ ಮೇಲೆ ಒಂದು ಸ್ವಲ್ಪ ಏನಾದರೂ ಅವ್ರಿಗೆ ಕ್ರಮ ತೊಗೋಬೇಕಲ್ಲ, ಪ್ರತಿಭಟನೆ ಏನಾದರೂ ಮಾಡಬೇಕಲ್ಲ ನೀವು. ಎಲ್ಲ ಮಾಡ್ತೇವ್ರಿ ನಾವು. ಈಗ ಇನ್ನೊಂದು 4-5 ದಿವಸ ಆದಮೇಲೆ ನಾವು ಪಂಚಾಯತಿ ಮುಂದೆ ಹೋಗಿ ಧರಣಿ ಕುಂದ್ರು. ಹಾಂ, ಅದನ್ನು ಮಾಡಿರಿ. ಯಾಕಂತಂದರೆ ಈಗ ನಿಮ್ಗೆ ಬೇಕಾದಂಥ ಹಕ್ಕನ್ನು ನೀವು ತೊಗೋಬೇಕು. ಈಗ ಇರುವಂಥದ್ದು ಈಗ ಸಮಸ್ಯೆ ನಿಮಗೆ ಸಮಸ್ಯೆ ಆಗುತ್ತೆ. ಯಾಕಂದರೆ ವ್ಯಾಪಾರಸ್ಥರಿಗೆ ಸಮಸ್ಯೆ ಆದರೆ ನಿಮಗೆ ಸಮಸ್ಯೆ ಆಗೇ ಆಗುತ್ತೆ. ನಿಮ್ಮ ಅಂಗಡಿಗಳಿರ್ತಾವ, ನಿಮ್ಗೆ ವ್ಯಾಪಾರಗಳು ಬಂದರೆ ನಿಮ್ಗೆ ಅನುಕೂಲ, ಬರಲಿಲ್ಲ ಅಂದ್ರೆ ನಿಮಗೇನು ಅನುಕೂಲ ಇರೋಂಗಿಲ್ಲ. ಹೌದಿಲ್ಲ ರೀ? ಈಗ ಇದು ಈ ರೀತಿ ಸ್ತಬ್ಧ ಆಗಿ ನಿಂತೈತಪ್ಪ ಅಂತಂದರೆ ಅವ್ರು ಯಾವ ರೀತಿ ವರ್ಕ್ ಮಾಡಕತ್ತಾರ ಅನ್ನೋದು ಅದನ್ನು ನೀವು ಪ್ರಶ್ನೆ ಮಾಡಬೇಕು. ಇದನ್ನ ಗಟರ ತೋಡಿಂದ ನಮ್ಮ ಬಿಸ್ನೆಸ್ ಡಲ್ ಆಗಿಬಿಟ್ಟದೆ. ಹಾಂ, ಒಂದು ವರ್ಷದಿಂದ ಬಿಸ್ನೆಸ್ ಇಲ್ಲ, ಡಲ್ ಇಲ್ಲ. ಹ್ಞೂ, ಬಿಸ್ನೆಸ್ ಎಲ್ಲ ಆಗಿಬಿಟ್ಟು. ತಮ್ಮ ಹೆಸರು ಏನಂದ್ರಿ? ಈರಣ್ಣ ಹದಿಮೂರು. ಓಕೆ.